ಆತ್ಮೀಯ ರೈತ ಬಂದವರೇ, ನಾನು ನಿಮ್ಮ ಮಂಜುನಾಥ್. ಯಾಕಂದ್ರೆ ಸಚಿನ್ ಜಗದೀಶ್ ಇವರು ಚಿಕ್ಕಬಾಸೂರು ತುಂಬಾ ಕಸ್ಟಮರ್ ಇದಾರೆ ನಂಗೆ. ಅದೇ ಜಿಲ್ಲೆ ಅದು ಗಡಿಗೆ ತಾಲೂಕು ಚಿಕ್ಕಬಾಸೂರು. ನೋಡಿ ಇಲ್ಲಿ ಮಾತಾಡ್ಕೊಂಬಲ್ಲಿ ನೋಡಪ್ಪ ರೈತ ಬಾಂಧವ್ರೆ, ನಾನ್ ಯಾಕೆ ಮಾಡಾಕ್ತದೇನೆ ಅಂದ್ರೆ ನೋಡಿ ಇಲ್ಲೂ ಜನ ಇಲ್ಲ, ಈಗ 5 ನಿಮಿಷ ಅದಕ್ಕೆ ಮಾಡಾಕ್ತದೆ. ನಾನು ಫೀಲ್ಡ್ ಹೋಗಕ್ ಆಗ್ತಾ ಇಲ್ಲ. ಇದೇ ಫೀಲ್ಡ್ ಸಾಕು, ಇಷ್ಟೇ ತಗೊಂಡ್ರ ಫೋಟೋ ಹೆಂಗ ತಂದಿರ್ತಾರೆ ನೋಡ್ತೀನಿ, ಲೈವ್ ಎಲ್ಲ ತಂದ್ರೆ ಮಾಡಾಕ ನೋಡಿ. ಇದು ಈಗಿನ ಒಂದು ವಾತಾವರಣಕ್ಕೆ ಈ ರೋಗದ ಬಾಧೆ ಜಾಸ್ತಿ ಆಗ್ತಾ ಇದೆ ನೋಡಿ. ಇದೆಲ್ಲ ಎಲೆ ಇಲ್ಲಿಂದ ಹಿಡಿದು ಇಲ್ಲಿ ಮುಟ ಏನಾಗುತ್ತೆ, ಇದು ಏನೋ ಈ ಕಲರ್ ಕಂದು ಮಿಶ್ರಿತ ಹಳದಿ ಕಲರ್ ಅಲ್ಲಾಗಿ ಸುತ್ತೋಗಿದೆ. ನಾವು ಎಲೆಯನ್ನ ಹಿಂಗ್ ನೋಡ್ಬೇಕು, ಹಿಂಗ್ ಕಾಣುತ್ತಾನೆ. ಎಂತ ಹೆಸರು ಅಂದ್ರೆ ಜಗದೀಶ್ ನೋಡಿ, ಕಾಣ್ತದೆ ಎಲೆ? ನೋಡಿ ಎಷ್ಟು ಡ್ಯಾಮೇಜ್ ನೋಡಿ. ಹಿಂಗೆ ಸೂರ್ಯನ್ ಬೆಳಕಿಗೆ ನಾವ್ ಹಿಂಗ್ ಎಲೆ ಹಿಡಿದು ನೋಡಿದ್ರೆ ಇದೇ ನಮ್ಗೆ ಏನೋ ಸ್ಟೆಟಸ್ಕೋಪ್ ಇದ್ದಂಗೆ. ಇದನ್ನ ಯಾರು ಇವತ್ತಿಗೆ ಹೇಳಿಲ್ಲ, ಯಾವ ವಿಡಿಯೋದ ಸ್ಟೆಟಸ್ಕೋಪ್ ಎಲ್ಲಿ? ನೇಚರೇ ಸ್ಟೆಟಸ್ಕೋಪ್ ನಮಗೆ. ನೋಡಿ ಇಲ್ಲಿ ನೋಡಿದ್ರೆ ಅದ್ರ ಈ ಕಡೆ ತಗೋಬಂದ್ ಹಿಂಗೆ ಇಲ್ಲಿ ನೋಡಿ ಕಾಣ್ತದೆ. ಹಿಂಗೆ ಕಾಣ್ಬೇಕಿದೆಲ್ಲ, ಕಾಣುತ್ತೆ ಕಲರ್ ಎಲ್ಲ ನೀಟಾಗಿ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಏನೋ ನೋಡಿ ಇದೆಲ್ಲ ಹೊಡೆದೋಗ್ಬಿಟ್ಟಿದೆ ಒಳಗಡೆ. ಇದು ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ. ಮತ್ತೆ ನೋಡಿ ಇಲ್ಲಿ ಕಾಣ್ತದೆ, ಇದೆಲ್ಲ ಸೆಲ್ಸ್ ಎಲ್ಲ ಡ್ಯಾಮೇಜ್ ಇದೆ. ಇಷ್ಟು ಮಾತ್ರ ಇದೆ. ಈ ನಮಗೆ ಇದು ಫೈನಲ್ ಅಂತದ್ ಅಷ್ಟೇ ಇದು ಹಿಂಗಾಗಿರೋದು ಕಾಣ್ತೈತೆ. ಇನಿಷಿಯಲ್ ಸ್ಟೇಜ್ ಕಾಣ್ತಾ ಇಲ್ಲ ಇದು. ನೋಡಿ ಇದೆಲ್ಲ ಈ ರೋಗ ಬಹಳ ಆಗ್ತೈತೆ. ಬಿಡಿಸಿ ಬ್ಲೈಟ್ ಅಂತ ಕರೀತಾರೆ. ಬ್ಲೈಟ್ ಜಾಸ್ತಿ ಆಗ್ತೈತಿ. ಇದು ಬ್ಲಾಸ್ಟ್ ಅಲ್ಲ, ಬ್ಲೈಟ್ ಡಿಸೀಸು. ಮತ್ತೆ ಇಲ್ಲಿ ಚುಕ್ಕೆ ಕಾಣುತ್ತೆ ನೋಡಿ, ಇಲ್ಲಿ ಇದು ಲೀಫ್ ಸ್ಪಾಟ್ ಡಿಸೀಸ್. ಇದು ಚುಕ್ಕೆ ಕಾಣೋದು ಬ್ಲೈಟ್, ಬ್ಲಾಸ್ಟ್, ಲೀಫ್ ಸ್ಪಾಟ್. ಅಡಿಕೆಗೆ ಹೆಂಗೆ ಅವೇ ರೋಗಗಳು ಹೆಚ್ಚಾಗಿರ್ತವೆ, ಶುಂಠಿಗೂ ಕಾಮನ್ ಆಗಿರ್ತದೆ. ಇದು ಕಾಮನ್ ಸಹಜವಾಗಿ ಇರ್ತದೆ. ಈ ಪೆರಿಕ್ಯುಲೇರಿಯಾ ಅಂತ ಶುಂಠಿ ಬರ್ತದಲ್ಲ, ಅದು ಇದ್ರ ನೆಕ್ಸ್ಟ್ ಸ್ಟೆಪ್. ಅಂತ್ರಸೀನ್ ಬರ್ತದೆ, ಬೇರೆ ರೋಗಗಳು ಬರ್ತಾವ. ಪೆರಿಕ್ಯುಲೇರಿಯಾ ಬಂದ್ರೆ ಬರೋ ರೋಗ ಅಷ್ಟು ಅದ್ರಾಗಿರ್ತವೆ. ಬಟ್ ಆ ಪೆರಿಕ್ಯುಲೇರಿಯಾ ಇಲ್ಲ ಅಂದ್ರೆ ಇದು ಕಾಮನ್. ಅಡಿಕೆಗೆ ಹೆಂಗೆ ಬ್ಲೈಟ್ ಮತ್ತೆ ಲೀಫ್ ಪಾಟ್ ಇರುತ್ತಲ್ಲ, ಇದು ಹಂಗೆ ಬ್ಲೈಟ್. ಇದರಲ್ಲಿ ಬ್ಲಾಸ್ಟ್ ಸೈಟ್ ಇರ್ತದೆ, ಶಂಕುವಿನ ಆಕಾರದಲ್ಲಿ ಚುಕ್ಕಿಗಳು ಕೂಡ್ಕೊಂಡು ಒಡೆದೋಗ್ತವೆ. ಆ ರೋಗನು ಇರ್ತದೆ ಇದ್ರಲ್ಲಿ. ನೋಡಿ ಇದು ನಮ್ ಅಂಗಡಿ ತಗೊಬಂದ ಶಾಂಪಲ್ ಸರ್, ಇಲ್ಲಿ ಏನೋ ಪೀಸ್ ಇದಾವೆ ಅಂತಂದ್ರೆ ಅಂದೆಲ್ಲಪ್ಪ. ನಾನ್ ನೋಡ್ತಿದ್ದಂಗ್ಲೆ ಗೊಬ್ಬರ ಯಾವ ಹಾಕಿದ್ದೆ ಅಂತ. ಇವತ್ತು ಗೊಬ್ಬರ ಯಾವ ಹಾಕಿದ್ದೆ? ಸೋಮವಾರ ದಿನ ಹಾಕಿದೆ. ಔಷಧಿ ಭಾನುವಾರ ದಿನ ಹಾಕಿದ್ದಾರೆ. ಭಾನುವಾರ ದಿನ ಔಷಧಿ ಸಿಂಪಡಣೆ ಮಾಡಿ ಸೋಮವಾರ ದಿನ ಗೊಬ್ಬರ ಹಾಕಿದ್ದಾರೆ. ಅದಕ್ಕೆ 4 ದಿನ ಆಯ್ತಲ್ವಾ? 4 ದಿನ ಅಂದ್ರೆ ಈಗ ಹಿಂದೆ 4 ದಿನದ ಹಿಂದೆ ಭಾನುವಾರ 5ನೇ ದಿನ ಔಷಧಿ ಹೊಡೆದಾರೆ. ಔಷಧಿ ಹೊಡೆದಾಗ ಏನಾಗುತ್ತೆ ನೋಡಿ, ಇದೇನೋ ಸಿಮೆಂಟ್ ಹಾಕಿ ಸಿಂಪಡಣೆ ಮಾಡಿದ್ದಾರೆ. ಇದು ಏರಿಯಾ ಅಷ್ಟು ಸ್ಪ್ರೆಡ್ ಆಗಿಲ್ಲ. ಅಲ್ಲಿಗೆ ಸ್ವಲ್ಪ ಹಳೆ ಮಕ್ಕಳು ತರ ಆಗೈತೆ, ಕಾಣಿಸುತ್ತಾ ನಿಮ್ಗೆ? ಇದು ಏರಿಯಾ ಎಲ್ಲಾದ್ರೂ ಆಗಿಲ್ಲ, ಅಲ್ಲಿಗೆ ಸ್ವಲ್ಪ ನಿಂತಾಗ ಕಾಣಿಸುತ್ತೆ. ಆದ್ರೆ ಆ ಅಂಗಡಿಯಲ್ಲಿ ಕೊಟ್ಟಿದಾರಲ್ಲ ಸಿಲಿಂಡರ್ ನಾಶಕ, ಇದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಆಗಂತ ಕೊಟ್ಟಿಲ್ಲ. ಎಲ್ಲ ಅರ್ಥ ಆಯ್ತಾ? ಡೋಸೇಜ್ ಕಡಿಮೆ ಆಗೈತೆ. ಇದು ರೋಗ ಪೂರಕವಾಗಿ ಸಿಲಿಂಡರ್ ನಾಶಕ ಕೊಟ್ಟಿದ್ಲಿ ಕಂಪ್ಲೀಟ್ ಅಲ್ಲಿಗೆ ನಿಲ್ತಿತ್ತು. ಆದ್ರೆ ಸ್ವಲ್ಪ ಚಾಚ್ಕೊಂಡ್ಬಿಟ್ಟಿದೆ ಇದು. ಇನ್ನೂ ರೋಗ ಅಷ್ಟು ಹತೋಟಿ ಬಂದಿಲ್ಲ. ಆಮೇಲೆ ಇನ್ನೊಂದ್ ಏನಾಗೈತೆ ಅಂತ ಅಂದ್ರೆ, ಗೊಬ್ಬರವನ್ನು ಸೋಮವಾರ ಹಾಕ್ಬಿಟ್ಟಿದ್ದಾರೆ ಅವರು. ಭಾನುವಾರ ದಿನ ಔಷಧಿ ಹೊಡೆದಾರೆ, ಸೋಮವಾರ ದಿನ ಗೊಬ್ಬರ ಹಾಕ್ಬಿಟ್ಟಿದ್ದಾರೆ. ಆ ಗೊಬ್ಬರ ಹಾಕಿದಾಗ ಏನಾಗ್ತದೆ, ಗೊಬ್ಬರನು ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್, ಆವಿ ಆಗ್ತಾ ಇರ್ತದೆ. ಆವಿ ಆಗೋದಕ್ಕೆ ಏನಾಗ್ತದೆ, ಈ ರೋಗ ಉಲ್ಬಣ ಆಗ್ತದೆ. ಸುಡ್ತಾ ಜಾಸ್ತಿ ಅದು ಆವಿ ಆಗ್ತದಲ್ಲ, ಅದಕ್ಕೆ ಹಿಂಗಾಗಿರೋದು. ಅರ್ಥ ಆಯ್ತಲ್ಲ? ಇಸ್ಬಿಟ್ರೆ ಮತ್ತೆ ಏನಿಲ್ಲ ಇದು. ನಾನು ಅದಕ್ಕೆ ಏನ್ ಹೇಳೋದು ಅಂದ್ರೆ, ನೋಡಿ ಇನ್ನೊಂದು, ಈಗ ಪೊಟ್ಯಾಶ್ ಕೊರತೆ ಅಂತ ಹೇಳ್ತಾರೆ ನೋಡಿ. ಈ ತುದಿ ಬಾರ್ಡರ್ ಎಲ್ಲ ಸುಡ್ಬೇಕಿದು. ಈ ತುದಿ ಬಾರ್ಡರ್ ಸುಡ್ತಾ ಇಲ್ಲ ಅಂತಂದ್ರೆ ಪೊಟ್ಯಾಶ್ ಕೊರತೆ ಆಗಿಲ್ಲ ಅಂತ ಅರ್ಥ. ಇದು ಪೊಟ್ಯಾಶ್ ಕೊರತೆ ಅಲ್ಲ. ಆ ಅವಿವೇಕಗಳು ಕೆಲವೊಂದು ಅರ್ಧಂಬರ್ಧ ತಿಳ್ಕೊಂಡು ಸುಮ್ನೆ ರೈತನ ದಾರಿ ತಪ್ಪಿಸ್ತಾರೆ. ಇದೇನಪ್ಪಾ ಅಂದ್ರೆ, ಇದು ನೋಡಿ ಕೂಡಲೇ ಪೊಟ್ಯಾಶ್ ಕೊರತೆ ಇದಕ್ಕೆ ಹಂಗೆ ಹೇಳ್ತಾರೆ. ಇದು ತಪ್ಪಿದೆ, ಪೊಟ್ಯಾಶ್ ಕೊರತೆ ಅಲ್ಲ. ಇದ್ರಿಗೆ ಯಾವ್ದು ಪೊಟ್ಯಾಶ್ ಕೊರತೆ ಆಗಿಲ್ಲ. ಪೊಟ್ಯಾಶ್ ಕೊರತೆ ಆದ್ರೆ ಈ ತುದಿ ಬಾರ್ಡರ್ ಅಷ್ಟೇ ಸುಡ್ತದೆ, ಇಷ್ಟು ಡೆಪ್ತ್ ಇದ್ರ ಒಳಗಡೆ ಸುಡಲ್ಲ. ಹೇಳೋದ್ ಅರ್ಥ ಆಗ್ತೈತಾ? ಇದ್ರ ಒಳಗಡೆ ಐತಲ್ಲ, ಹಿಂಗ್ ಇಷ್ಟು ಸುಡಲ್ಲ. ಇಷ್ಟು ಇಲ್ಲಿ ಮಾತ್ರ ಇದಿಷ್ಟು ಸುಡ್ತಾ ಇರ್ತದೆ. ಅದು ಪೊಟ್ಯಾಶ್ ಕೊರತೆ. ಪೊಟ್ಯಾಶ್ ಕೊರತೆ ಹೆಚ್ಚಾಗಿ ಶುಂಠಿಯಲ್ಲಿ ಅಷ್ಟು ಕಾಣಿಸ್ಕೊಳ್ಳಲ್ಲ. ನನಗೆ ತಿಳಿದ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ನೈಟ್ರೋಜನ್ ಯಾವತ್ತೂ ಕಾಣಿಸ್ಕೊಳ್ತದೆ ನೋಡಿ. ಇದು ರೋಗಕಾರಕ. ನಾನು ಇನ್ನೊಂದು ಹೇಳೋದು, ಈ ಗೊಬ್ಬರಗಳನ್ನ ಯಾವಾಗ ಹಾಕ್ಬೇಕು, ಯಾವಾಗ ಔಷಧಿ ಹೊಡಿಬೇಕು, ಅದು ಮಾನಿಟ್ ಮಾಡಿ ನೋಡಿ. ಈ ಎಲೆಗಳಲ್ಲಿ ರೋಗದ ಬಾಧೆ ಇತ್ತು ಅಂತ ಅಂದ್ರೆ ಫಸ್ಟ್ ಗೊಬ್ಬರ ಹಾಕ್ಬಾರ್ದು. ಔಷಧಿ ಹೊಡೆದು ಒಂದ್ 2-3 ದಿನ ಆದ್ಮೇಲೆ ಎಲೆ ಸುಧಾರಣೆ ಆದ್ಮೇಲೆ ಗೊಬ್ಬರ ಹಾಕ್ಬೇಕು. ಎಲೆ ಆರೋಗ್ಯ ಚೆನ್ನಾಗೈತೆ, ಕಾಂಡದ ಆರೋಗ್ಯ ಚೆನ್ನಾಗೈತೆ ಅಂತ ಅಂದ್ರೆ ಮೊದಲು ಗೊಬ್ಬರ ಹಾಕಿ ಆಮೇಲೆ ಔಷಧಿಯನ್ನ ಸಿಂಪಡಣೆ ಮಾಡಬೇಕು. ಏನಾಗ್ತದೆ ಅವಾಗ?
ಮೊದಲು ಗೊಬ್ಬರ ಹಾಕಿರ್ತೀರಿ, ಆ ಗೊಬ್ಬರದ ನೀರು ಎಲೆಗಳಿಗೆ ಅಥವಾ ಕೆಳ ಹಂತದ ಎಲೆಗಳಿಗೆ ಕಾಂಡಕ್ಕೆ ಸಿಡಿತತಿ, ರೋಗ ಇನ್ನಿಟ್ಟು ಜಾಸ್ತಿ ಆಗೋ ಸಂಭವ ಗ್ಯಾರಂಟಿ ಇರ್ತದೆ. ಅವಾಗ ಅದಕ್ಕೆ ಏನ್ ಮಾಡ್ಬೇಕಂತ ಅಂದ್ರೆ ಗೊಬ್ಬರ ಹಾಕ್ಬಿಟ್ಟು ಔಷಧಿಯನ್ನ ಸಿಂಪಡಣೆ ಮಾಡಿ 2-3 ದಿನಕ್ಕೆ. ಅದು ಬ್ಯೂಟಿಫುಲ್ ಮೆಥಡ್. ಎಲೆಗಳ ಮೇಲೆ ಶರೀರದ ಮೇಲೆ ರೋಗ ಇದ್ರೆ ಗೊಬ್ಬರ ಯಾವ ಕಾರಣಕ್ಕೂ ಹಾಕ್ಬೇಕು, ಮತ್ತೆ ರೋಗ ಜಾಸ್ತಿ ಆಗುತ್ತೆ. ರೋಗ ಕಂಟ್ರೋಲ್ ಮಾಡ್ಕೊಂಡು ಒಂದು 5-6 ದಿನ ಬಿಟ್ಟು ಆಮೇಲೆ ಗೊಬ್ಬರ ಹಾಕ್ತೀವಿ. ಎಲೆಗಳ ಮೇಲೆ ಯಾವುದೇ ರೋಗ ಇಲ್ಲ ಅಂತಂದ್ರೆ ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಔಷಧಿಯನ್ನು ಸಿಂಪಡಣೆ ಮಾಡಿ ಕಂಪ್ಲೀಟ್ ಆಗಿ ಸರಿ ಹೋಗ್ತೀವಿ. ಇದು ದೊಡ್ಡ ಏನು ಹೆದರ್ಕೊಳ್ಳೋಂಥದ್ದು ಏನಿಲ್ಲ. ಇದು ಜಾಸ್ತಿ ಸಡನ್ ಆಗಿ ಇದು ಈ ಕಲರ್ ಹಾಕಿ ಜೀವ ಹೋದಂಗೆ ಇಲ್ಲ. ಹೌದಲ್ಲ? 3-4 ದಿನಕ್ಕೆ ಹಿಂಗ್ ಕೆಂಪ ಆಗ್ಬಿಡ್ತಲ್ಲ ಅಂತ ಗೊಬ್ಬರದ ಪ್ರಭಾವ. ರೋಗ ಐತೆ, ರೋಗ ಇರೋದಕ್ಕೆ ನಾವೇ ಆಗ್ತಾ ಇರ್ತಕ್ಕಲ್ಲ, ಅದ್ರ ಪ್ರಭಾವ ಇಲ್ಲ ಅಷ್ಟೇ. ಮಣ್ಣು ಹಾಕಿದ ಇದು ಒಂದು ತಪ್ಪು. ಏನ್ ಮಾಡ್ತಾರೆ, ಗೊಬ್ಬರ ಹಾಕಿ ಮಣ್ಣು ಹಾಕ್ಬೇಕಾ, ಮಣ್ಣು ಹಾಕಿ ಗೊಬ್ಬರ ಹಾಕ್ಬೇಕ? ಹೌದಾ? ಮೊದಲು ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕಿ ನೀಟಾಗಿ ಕರಗಿದ್ಮೇಲೆ 8 ದಿನ ಕರಗಿದ್ಮೇಲೆ ಗಿಡಗಳಿಗೆಲ್ಲ ಅದು ಮೇಲೆ ಮಣ್ಣು ಹಾಕಿ, ಇಲ್ಲ ಮಣ್ಣು ಪೇಪರ್ ಮಣ್ಣು ಹಾಕ್ಬಿಟ್ಟು ಆಮೇಲೆ ಗೊಬ್ಬರ ಹಾಕಿ ನೀಟಾಗಿ ಇಳ್ತಾರೆ. ನೀನು ಇಟ್ಬಿಟ್ಟಾಗ ಗೊಬ್ಬರ ಹಾಕ್ಬಿಟ್ಟು ಅದ್ಮೇಲೆ ಮಣ್ಣು ಹಾಕಿದ ಅಂದ್ರೆ ಕೆಳಗಡೆ ಹಿಡ್ಕೊಂಡ್ಬಿಡ್ತದೆ, ಸ್ಟಿಕನ್ ಆಗ್ತದೆ, ಗೊಬ್ಬರ ಕರಗದೇ ಇಲ್ಲ. ಗೊಬ್ಬರ ಯಾವಾಗ ಕರಗ್ತತಿ ಅಂತ ಅಂದ್ರೆ ಬೆಡ್ ಫುಲ್ ಪಿಚ್ಚಿ ಪಿಚ್ಚಿ ಸೇವ ಬರಿತಾಗಿರ್ತಲ್ಲ, ಈ ಕೈ ಹಾಕಿದ್ರೆ ರಾಸ್ ಆಗಿರ್ತಕ್ಕಲ್ಲ, ಅಂತ ಕೈಯಲ್ಲಿ ಆ ಗೊಬ್ಬರ ಕರಗ್ತದೆ. ಅಲ್ಲಿವರೆಗೂ ಗಿಡಗಳು ಸರಿಯಾಗಿ ಸಿಗದೇ ಇಲ್ಲ, ಹಂಗೆ ಸ್ಟಿಕನ್ ಆಗಿರ್ತದೆ, ಇಲ್ಲಿ ಲಾಸ್ ಆಗ್ತದೆ, ಗಿಡಗಳು ಬೆಳವಣಿಗೆ ಆಗಲ್ಲ. ಬೆಳವಣಿಗೆ ಆಗಲ್ಲ ಅಂದ್ರೆ ನಿಮ್ಗೆ ಈಲ್ಡ್ ಬರೋದು. ಆಯ್ತಾ? ಇವೆಲ್ಲ ತಪ್ಪು ಮಾಡಬಾರ್ದು. ಓಕೆ ಸಾಕು, ಇಷ್ಟಂತೂ ಮಾಹಿತಿ ಹೇಳಿದೀನಿ. ಏನೇ ಕೀಟನಾಶಕಗಳು ಏನಂತಂದ್ರೆ ಈ ಟ್ರಾಫಿಕ್ ಅನುದಾನ ಆಗಿರ್ಬೋದು, ಎಕ್ಸಾಕ್ಟ್ ಅನುದಾನ ಆಗಿರ್ಬೋದು, ಈ ರೋಗದ ತೀವ್ರತೆ ನೋಡಿ ತಗೊಂಡು ಸಿಂಪಡಣೆ ಮಾಡೋದು. ಸುಮ್ಮನೆ ನಾನು ಬಾಯಿ ಮಾತಾಗಿ ಇಲ್ಲಿ ಎಲ್ಲರೂ ಹೇಳೋದು ತಪ್ಪಾಗ್ತದೆ. ರೋಗದ ತೀವ್ರತೆ ನೋಡಿ ನೀವು ಕೀಟನಾಶಕಗಳ ತಗೊಂಡು ಸಿಂಪಡಣೆ ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಕಾರ್ಬನ್ ಡೀಸೆಲ್ ತಗೊಳ್ಳಿ, ಸೂಟಬಲ್ ಮಾಡಿಕೊಳ್ಳಿ. ಎಲ್ಲಾ ಕೆಲಸ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.